IPL 2026 ಬಗ್ಗೆ ಕೆಲವೊಂದು ಮ್ಯಾಸಿವ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಟೀಮಿನ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಸೊ ಫಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. CSK ಟೀಮ್ ಅಲ್ಲಿ ಮ್ಯಾಸಿವ್ ಇನ್ಫಾರ್ಮೇಶನ್ ಇದಾವೆ, ಬರೋಬ್ಬರಿ ಎರಡು ಅಪ್ಡೇಟ್ಸ್. ಫಸ್ಟ್ MS ಧೋನಿ ಅವರ ಬಗ್ಗೆ ಡಿಸ್ಕಷನ್ ಮಾಡಲೇಬೇಕು. ಆಕ್ಚುಲಿ ರೀಸೆಂಟ್ ಆಗಿ ಒಂದು 2 ವೀಕ್ಸ್ ಇಂದ ಸಾಕಷ್ಟು ಇನ್ಫಾರ್ಮೇಶನ್ ಮತ್ತು ಅಪ್ಡೇಟ್ಸ್ ಬರ್ತಾ ಇದಾವೆ. MSD ಅವರು ಈ ಮ್ಯಾಚ್ ಆಡ್ತಾರೆ, ಆ ಮ್ಯಾಚ್ ಆಡ್ತಾರೆ ಅಂತೇಳಿ, ಬಟ್ ಯಾವುದೇ ರೀತಿಯ ನಮಗೆ ಫೈನಲ್ ಇನ್ಫಾರ್ಮೇಶನ್ ಬಂದಿಲ್ಲ. ಆದ್ರೆ ರೇವ್ ಸ್ಪೋರ್ಟ್ಸ್ ಇಂದ ಮತ್ತೊಂದು ಇನ್ಫಾರ್ಮೇಶನ್, ಅದು ರೋಹಿತ್ ಜುಗ್ಲನ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ MSD ಅವರು ನೆಕ್ಸ್ಟ್ ಮ್ಯಾಚ್ CSK ನೆಕ್ಸ್ಟ್ ಮ್ಯಾಚ್ ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್ ಈ ಒಂದು ಮ್ಯಾಚ್ ನ ವಿರುದ್ಧ MS ಧೋನಿ ಅವರು ಆಡ್ತಾ ಇದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. CSK ವರ್ಸಸ್ MI ಮ್ಯಾಚ್, ಈ ಒಂದು ಮ್ಯಾಚ್ ಚಾಪಾಕ್ ಗ್ರೌಂಡ್ ಅಲ್ಲಿ ಇದೆ. ಅದು ಎಕ್ಸಾಕ್ಟ್ಲಿ ಶನಿವಾರ ಈ ಒಂದು ಮ್ಯಾಚ್ ನಡೆಯುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ MS ಧೋನಿ ಅವರು ಅವೈಲೇಬಲ್ ಇದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಓಕೆ, ಆದ್ರೂ ನಾವು ಫೈನಲ್ ಇನ್ಫಾರ್ಮೇಶನ್, ಒಂದು ಅಫಿಷಿಯಲ್ ಇನ್ಫಾರ್ಮೇಶನ್ MS ಧೋನಿಯವರು ಆ ಒಂದು ಗ್ರೌಂಡ್ಗೆ ಎಂಟ್ರಿ ಕೊಡುವವರೆಗೂ ಈ ಒಂದು ಇನ್ಫಾರ್ಮೇಶನ್ ನಾವು ಬಿಲೀವ್ ಮಾಡೋಕೆ ಆಗಲ್ಲ. ಯಾಕಪ್ಪ ಅಂದ್ರೆ ರೀಸೆಂಟ್ ಆಗಿ ಆಗಿರುವಂತಹ ಒಂದು ಡೆವಲಪ್ಮೆಂಟ್ಸ್, ಇವತ್ತು ಆಡ್ತಾರೆ, ನಾಳೆ ಆಡ್ತಾರೆ, ಈ ಮ್ಯಾಚ್ ಆಡ್ತಾರೆ ಅಥವಾ ಆ ಮ್ಯಾಚ್ ಆಡ್ತಾರೆ ಅಂತೇಳಿ ಸಾಕಷ್ಟು CSK ಫ್ಯಾನ್ಸ್ ಕಾಯ್ತಿದ್ದಾರೆ ಧೋನಿ ಅವರಿಗೋಸ್ಕರ. ಬಟ್ ಸ್ಟಿಲ್ MSD ಅವರು ನಮಗೆ ಆ ಒಂದು ಅಪಿಯರೆನ್ಸ್ ಸಿಕ್ಕಿಲ್ಲ. ಮೇ ಬಿ ನೆಕ್ಸ್ಟ್ ಮ್ಯಾಚ್ CSK ನೆಕ್ಸ್ಟ್ ಮ್ಯಾಚ್ MI ವಿರುದ್ಧ MSD ಅವರು ಅವೈಲೇಬಲ್ ಇದ್ದಾರೆ ಅಂತೇಳಿ ರೋಹಿತ್ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬಟ್ ವಿ ಹ್ಯಾವ್ ಟು ವೇಟ್. ನಾವು ಆ ಒಂದು ಗ್ರೌಂಡ್ಗೆ ಬರೋವರೆಗೆ ನಾವು ಕಾಯಲೇಬೇಕಾಗುತ್ತೆ. ಬಟ್ ಏನಾಗ್ಲಿ, ಗುಡ್ ನ್ಯೂಸ್ ಏನಪ್ಪ ಅಂದ್ರೆ MSD ಅವರು ಫಿಟ್ ಇದ್ದಾರೆ. ನೆಕ್ಸ್ಟ್ ಮ್ಯಾಚ್ MI ಈ ಒಂದು ಮ್ಯಾಚ್ ನ ವಿರುದ್ಧ ಅವೈಲೇಬಲ್ ಇದ್ದಾರೆ. ಅದು ಶನಿವಾರ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಬಟ್ ನಾವು ವೇಟ್ ಮಾಡೋಣ ಅಷ್ಟೇ. ಈಗ ನನ್ನ ಪ್ರಕಾರ MSD ಅವರು ಅವೈಲೇಬಲ್ ಇದ್ರೆ ಯಾರ ಪ್ಲೇಸ್ಗೆ ಆಡ್ತಾರಪ್ಪ, ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. CSK ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಸೆಟ್ ಆಗಿದೆ. ಈ ಟೈಮಲ್ಲಿ MSD ಅವರು ಎಂಟ್ರಿ ಕೊಟ್ರೆ ಆ ಒಂದು ಕಾಂಬಿನೇಷನ್ ಹೆಂಗಾಗುತ್ತೆ, ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಹೌದು, CSK ಟೀಮು ಮ್ಯಾಚ್ ಸೋಲ್ತಾ ಇದೆ, MSD ಅವರ ಆ ಒಂದು ಅವಶ್ಯಕತೆ ಇದೆ. ಸ್ಟಿಲ್ ನನ್ನ ಪ್ರಕಾರ MSD ಅವರ ಥಿಂಕಿಂಗ್ ಏನಪ್ಪ ಅಂದ್ರೆ, ಅಪ್ ಟು CSK ಎಲಿಮಿನೇಟ್ ಆಗೋವರೆಗೂ MSD ಅವರು CSK ಟೀಮ್ ಅಲ್ಲಿ ಎಂಟ್ರಿ ಕೊಡಲ್ಲ. ಒನ್ಸ್ CSK ಟೀಮು ಏನಾದ್ರು ಈ IPL 2026 ಅಲ್ಲಿ ಎಲಿಮಿನೇಟ್ ಆಯ್ತಪ್ಪ ಅಂದ್ರೆ ಅವಾಗ MSD ಅವರು CSK 11 ಅಲ್ಲಿ ಎಂಟ್ರಿ ಕೊಡುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಈಗ MSD ಅವರ ಥಿಂಗ್ ಏನಪ್ಪ ಅಂದ್ರೆ, ನಾವು ಯಂಗ್ಸ್ಟರ್ಸ್ಗೆ ಚಾನ್ಸ್ ಕೊಡಮ್ಮ. ಏನಾದ್ರು CSK ಟೀಮ್ ಎಲಿಮಿನೇಟ್ ಆಯ್ತಪ್ಪ ಅಂದ್ರೆ ಆ ಟೈಮಲ್ಲಿ ಯಾವುದೇ ಒಂದು ಮ್ಯಾಚ್ ಅಲ್ಲಿ ಬಂದ್ಕೇಸಿ ನಾವು ಒಂದು ಮ್ಯಾಚ್ ಆಡ್ಕೇಸಿ ಸೆಂಡ್ ಆಫ್ ನಾವು ಕೊಡಮ್ಮ, ರಿಟೈರ್ಮೆಂಟ್ ನ ಕೊಡಮ್ಮ ಅಂತ ಅವರ ಥಿಂಕಿಂಗ್ ನಲ್ಲಿ ಇರಬಹುದು ಅಂತ ನನ್ನ ವ್ಯೂ. ಸೊ ನೀವೇನಂತೀರಾ, MSD ಅವರು ರಿಯಲಿ ಅಗೇನ್ಸ್ಟ್ MI ಈ ಒಂದು ಮ್ಯಾಚ್ ನ ವಿರುದ್ಧ ಆಡ್ತಾರ? ಏನಂತೀರಾ? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ಬಟ್ ನನ್ನ ಪರ್ಸನಲ್ ಪ್ರಕಾರ ಯಾವುದೇ ಕಾರಣಕ್ಕೂ MSD ಅವರು ಮ್ಯಾಚ್ ಅನ್ನು ಆಡಲ್ಲ. ಏನಾದ್ರೂ CSK ಟೀಮು ಎಲಿಮಿನೇಟ್ ಆಯ್ತಪ್ಪ ಅಂದ್ರೆ ಆ ಟೈಮಲ್ಲಿ MSD ಅವರು ಬರುವಂತ ಚಾನ್ಸ್ ಇರುತ್ತೆ ಅಂತ ನನ್ನ ವ್ಯೂ. ಬಟ್ ನೀವೇ ಕಮೆಂಟ್ಸ್ ಮಾಡಿ. ಬಟ್ ರಿಪೋರ್ಟ್ಸ್ ನ ಪ್ರಕಾರ MSD ಅವರು MI ಈ ಒಂದು ಮ್ಯಾಚ್ ನ ವಿರುದ್ಧ ಅವೈಲೇಬಲ್ ಇದ್ದಾರೆ ಅಂತೇಳಿ ಒಂದು ಅಪ್ಡೇಟ್ ಇದೆ. ಸೊ ಕಾಯೋಣ ಅಷ್ಟೇ. ಸೊ ನಿಮ್ಮ ಒಬ್ಬರನ್ನ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕಷನ್ ಮಾಡೋಣ. ಈ CSK ಟೀಮ್ದು MSD ಅವರ ಬಗ್ಗೆ ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್, ದಿಸ್ ಈಸ್ ಮ್ಯಾಸಿವ್ ಅಪ್ಡೇಟ್ ಪ್ರತಿಯೊಬ್ಬ CSK ಫ್ಯಾನ್ಸ್ಗೆ. ಏನಪ್ಪಾ ಅಂತ ಕೇಳಿದ್ರೆ, ಸೊ ಗೊತ್ತಿರದೆ ಆಯುಷ್ ಮಾತ್ರೆಗೆ ಇಂಜುರಿ ಆಗಿದೆ. ಅವರು IPL 2026 ಇಂದ ಔಟ್ ಆಗಿದ್ದಾರೆ. ಆದ್ರೆ CSK ಟೀಮು ಒಂದು ಬಿಗ್ ಪ್ಲಾನ್ ಮಾಡ್ತಿದ್ರೆ, ಆಲ್ರೆಡಿ ಪ್ಲಾನ್ ಶುರುವಾಗಿದೆ. ಏನಪ್ಪಾ ಅಂದ್ರೆ, ಅವರಿಗೆ ಆಸ್ ಅ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಒಂದು ಪ್ಲೇಯರ್ಗೆ ಟ್ರಯಲ್ಸ್ಗೆ ಇನ್ವೈಟ್ ಮಾಡಿದ್ದಾರೆ. ಇದು CSK ಟೀಮ್ಗೆ ಇದು ನ್ಯೂ ಅಲ್ಲ. ಯಾಕಂದ್ರೆ ಲಾಸ್ಟ್ ವರ್ಷ ಕೂಡ ಇದೇ ರೀತಿಯಾಗಿ ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್ ನ ಪಿಕ್ ಮಾಡಿದ್ರು ಮಿಡ್ ಆಫ್ ದಿ ಸೀಸನ್ ಅಲ್ಲಿ. ಆ ಒಂದು ಪ್ಲಾನ್ಸ್ ವರ್ಕೌಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಆಯುಷ್ ಮಾತ್ರೆ ಸೂಪರ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತ್ತು ಉರ್ವಿಲ್ ಪಟೇಲ್ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತ್ತು ಡೆವಲ್ಡ್ ಬ್ರೇವ್ಸ್ ಕೂಡ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಈಗ ಸೇಮ್ ದಾರಿಯಲ್ಲಿ CSK ಮ್ಯಾನೇಜ್ಮೆಂಟ್ ಅಗೇನ್ ಪ್ಲಾನ್ ಮಾಡಿದರೆ
ರೀಪ್ಲೇಸ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡೋಕೆ ರೆಡಿ ಆಗಿದ್ದಾರೆ ಆಯುಷ್ ಮಾತ್ರೆಗೆ. ಬರೋಬ್ಬರಿ 2 ಪ್ಲೇಯರ್ಸ್ಗೆ ಟ್ರಯಲ್ಸ್ಗೆ ಇನ್ವೈಟ್ ಮಾಡಿದರೆ. ಈ ಒಂದು ಟ್ರಯಲ್ಸ್ ಅಲ್ಲಿ ಒಂದು ನಮ್ಮ ಕನ್ನಡಿಗ ಕರ್ನಾಟಕ ಪ್ಲೇಯರು ಯಾರಪ್ಪ ಅಂತ ಕೇಳಿದ್ರೆ ಮೆಕ್ನಿಯಲ್ ನರೋಹಾ. ಇವರಿಗೆ CSK ಮ್ಯಾನೇಜ್ಮೆಂಟ್ ಟ್ರಯಲ್ಸ್ಗೆ ಇನ್ವೈಟ್ ಮಾಡಿದರೆ. ಇವರು ಅಷ್ಟೇ ಅಲ್ಲ, ಇನ್ನೊಬ್ಬ ಸೂಪರ್ ಪ್ಲೇಯರು ಡೊಮೆಸ್ಟಿಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಯಾರಪ್ಪ ಅಂತ ಕೇಳಿದ್ರೆ ಅದೇ ಆಯುಷ್ ವರ್ತಕ್. ಇವರಿಗೆ CSK ಮ್ಯಾನೇಜ್ಮೆಂಟ್ ಟ್ರಯಲ್ಸ್ಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಆಯುಷ್ ವರ್ತಕ್ ಅವರ ಬಗ್ಗೆ ಸ್ವಲ್ಪ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ ಕೋಚ್ ಬಿಹಾರ್ ಟ್ರೋಫಿಯಲ್ಲಿ ಮತ್ತು 363 ರನ್ಸ್ ನ ಸ್ಕೋರ್ ಮಾಡಿದರೆ ಕೇವಲ 6 ಇನ್ನಿಂಗ್ ನಲ್ಲಿ ಮತ್ತು ಆವರೇಜ್ 72 ಆವರೇಜ್ ನ ಬ್ಯಾಟಿಂಗ್ ಮಾಡಿದರೆ ಮತ್ತು ವಿತ್ ಸ್ಟ್ರೈಕ್ ರೇಟ್ ಮ್ಯಾಸಿವ್ 170 ಸ್ಟ್ರೈಕ್ ರೇಟ್ ಇಂದ ಬ್ಯಾಟಿಂಗ್ ಮಾಡಿದ್ದಾರೆ ಮತ್ತು 132 ರನ್ಸ್ ನಾಕ್ ಅನ್ನು ಆಡಿದರೆ 26 6 ಅನ್ನು ಬಾರಿಸಿದರೆ ಮತ್ತು ಗನ್ ಫೀಲ್ಡರ್ ಕೂಡ ಹೌದು ಇವರು. ಸೊ ಪ್ರಾಪರ್ ಆಲ್ರೌಂಡರ್ ಪ್ಯಾಕೇಜ್ ಅದು ಆಯುಷ್ ವರ್ತಕ್. ಸೊ ಇವರಿಬ್ಬರಿಗೆ CSK ಮ್ಯಾನೇಜ್ಮೆಂಟ್ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದರೆ. ಸದ್ಯ CSK ಕ್ಯಾಂಪ್ ಅಲ್ಲಿ ಟ್ರಯಲ್ಸ್ ನಡೀತಿದೆ. ಬಟ್ ಇಷ್ಟಕ್ಕೆ CSK ಮ್ಯಾನೇಜ್ಮೆಂಟ್ ಯಾರಿಗೆ ಪಿಕ್ ಮಾಡ್ತಾರೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಆಯುಷ್ ವರ್ತಕ ಅಥವಾ ಮೆಕ್ನಿಯಲ್ ನರೋಹಾ ಅಂತೇಳಿ ನಮಗೆ ಇವತ್ತು ಅಥವಾ ನಾಳೆ ಒಂದು ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಬರುತ್ತೆ. ಸೊ ಆ ಒಂದು ಇನ್ಫಾರ್ಮೇಶನ್ ಬಂದಾಗ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಟ್ ಅಟ್ ದ ಮೂಮೆಂಟ್ CSK ಟೀಮ್ ಇಂದ ಅಪ್ಡೇಟ್. CSK ಟೀಮ್ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದರೆ. ಅದು ಮೆಕ್ನಿಯಲ್ ನರೋಹಾ ಮತ್ತು ಆಯುಷ್ ವರ್ತಕ್ ಅವರಿಗೆ ಮತ್ತು MSD ಅವರು ಆಲ್ ಸೆಟ್ ಮುಂಬೈ ಇಂಡಿಯನ್ಸ್ ಈ ಒಂದು ಮ್ಯಾಚ್ ನ ವಿರುದ್ಧ ಅವೈಲೇಬಲ್ ಇದ್ದಾರೆ. ಇದು ಸದ್ಯ ಇರುವಂತಹ CSK ಟೀಮ್ ಅಪ್ಡೇಟ್ಸ್. ಇನ್ನೊಂದು, ಈಗ CSK ಫ್ಯಾನ್ಸ್ ಗೆ ಒಂದು ಡೌಟ್ ಇರುತ್ತೆ. CSK ಮ್ಯಾನೇಜ್ಮೆಂಟ್ 2 ಪ್ಲೇಯರ್ಸ್ ಗೆ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದರೆ ಇಷ್ಟಕ್ಕೆ ಅವರು ಯಾವ ರೀತಿಯ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳಿ ಆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ನಿಮಗೋಸ್ಕರ ಆಯುಷ್ ವರ್ತಕ್ ಅವರು ಯಾವ ರೀತಿಯ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳಿ ಅವರು ಬ್ಯಾಟಿಂಗ್ ಮಾಡುವಂತಹ ವಿಡಿಯೋನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಪ್ರತಿಯೊಬ್ಬ CSK ಫ್ಯಾನ್ಸ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಒಂದೇ ಒಂದು ರಿಕ್ವೆಸ್ಟ್. ಸೊ ಪ್ರತಿಯೊಬ್ಬರು ಬೇಗ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ. ಹೋಗಿ ಬೇಗ ಜಾಯ್ನ್ ಆಗ್ರಿ. ನೆಕ್ಸ್ಟ್ ಅಪ್ಡೇಟ್ ನಾವು ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಮುಂಬೈ ಇಂಡಿಯನ್ಸ್ ಅಲ್ಲಿ ಮಿಚೆಲ್ ಸ್ಯಾಂಟರ್ IPL 2026 ಇಂದ ಔಟ್ ಆಗಿದ್ದಾರೆ. ಈಗ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಅವರಿಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಕೇಶವ್ ಮಹಾರಾಜ್ಗೆ ಪಿಕ್ ಮಾಡಿದರೆ. ನನ್ನ ಪ್ರಕಾರ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗುತ್ತೆ. ಮೋಸ್ಟ್ ಅಂಡರ್ ರೇಟೆಡ್ ಬೌಲರ್ ಕೇಶವ್ ಮಹಾರಾಜ್. ಬಟ್ ನೋಡಮ್ಮ ಮುಂಬೈ ಇಂಡಿಯನ್ಸ್ ಅಲ್ಲಿ ಯಾವ ರೀತಿಯ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಲೇಬೇಕು. ಅದು ರೋಹಿತ್ ಶರ್ಮಾ ಅವರ ಬಗ್ಗೆ. ಸೊ ರೋಹಿತ್ ಶರ್ಮಾ ಅವರು ಫಿಟ್ ಇದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಈಗ ಮುಂಬೈ ಇಂಡಿಯನ್ಸ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ರೋಹಿತ್ ಶರ್ಮಾ ಅವರು ಆಡ್ತಾರ ಅಥವಾ ಇಲ್ಲ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಏನಪ್ಪ ಅಂದ್ರೆ, ಸೊ ಅವ್ರ ಬಗ್ಗೆ ಫೈನಲ್ ನಿರ್ಧಾರ ಟಾಸ್ ಗಿಂತ ಮುಂಚೆ ಅವರು ಕಾಲನ್ನು ತಗೋತಾರೆ ಅಂತೇಳಿ ಒಂದು ಇನ್ಫಾರ್ಮೇಶನ್ ಇದೆ. ನನ್ನ ಪ್ರಕಾರ ರೋಹಿತ್ ಶರ್ಮಾ ಅವರು ಆಲ್ ಸೆಟ್ ಮ್ಯಾಚ್ ಅನ್ನು ಆಡ್ಲೇಬೇಕು. ವಿತೌಟ್ ರೋಹಿತ್ ಶರ್ಮಾ ಇಲ್ಲಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ಟುಸ್. ಸೊ ರೋಹಿತ್ ಮಸ್ಟ್ ಅಂಡ್ ಶುಡ್ ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ಅಲ್ಲಿ ಬರಲೇಬೇಕು. ನೋಡಮ್ಮ ಏನಾಗುತ್ತೆ ಅಂತೇಳಿ. ಬಟ್ ಅಟ್ ದ ಮೂಮೆಂಟ್ ರೋಹಿತ್ ಶರ್ಮಾ ಅವರ ಕಾಲು ಬಿಫೋರ್ ಟಾಸ್ಕ್ ಗಿಂತ ಮುಂಚೆ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ತಗೋತಾ ಇದಾರೆ. ಅವರಿಗೆ ಆಡಿಸ್ಬೇಕಾ ಅಥವಾ ಬೇಡ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಲೇಬೇಕು. ಜಾಕೋಬ್ ಬೆದಲ್ 2 ಮ್ಯಾಚ್ ಅಲ್ಲಿ ನಾಟ್ ಅಪ್ ಟು ದಿ ಮಾರ್ಕ್. ಅವರ ಕ್ಯಾಲಿಬರ್ ನ ಪ್ರೂವ್ ಮಾಡಿಲ್ಲ. ಪಿಲ್ ಸಾಲ್ಟ್ ಗೆ ಇಂಜುರಿ ಆಗಿದೆ. ಬಟ್ ಈಗ ರಿಪೋರ್ಟ್ಸ್ ಪ್ರಕಾರ ಪಿಲ್ ಸಾಲ್ಟ್ ಅವರು ಫಿಟ್ ಇದ್ದಾರೆ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ ಅಂತ ಒಂದು ಬಿಗ್ ಅಪ್ಡೇಟ್ ಇದೆ. ಸೊ ಸಾಲ್ಟ್ ಎಂಟ್ರಿ ಕೊಟ್ರೆ ಬೇಸ್ಟ್ ತರ ಕಾಣಿದ್ರೆ. ಬಟ್ ನೋಡಮ್ಮ ಈಗ ಸಾಲ್ಟ್ ಕಮ್ ಬ್ಯಾಕ್ ಮಾಡಿದ್ರೆ ಆ ಒಂದು ಕಮ್ ಬ್ಯಾಕ್ ಯಾವ ರೀತಿ ಇರುತ್ತೆ ಸಾಕಷ್ಟು RCB ಫ್ಯಾನ್ಸ್ ಕಾಯ್ತಿದ್ದಾರೆ. ಬಟ್ ಸ್ಯಾಡ್ ಏನಪ್ಪ ಅಂದ್ರೆ ಈಗ ಜಾಕೋಬ್ ಬೆದಲ್ ಔಟ್ ಆಗ್ಲೇಬೇಕಾಗುತ್ತೆ. ಬಟ್ ಕೊಟ್ಟಂತಹ ಚಾನ್ಸ್ ಅನ್ನು ಜಾಕೋಬ್ ಬೆದಲ್ ಸರಿಯಾಗಿ ಯೂಸ್ ಮಾಡಿಕೊಂಡಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಬಟ್ ಅಟ್ ದ ಮೊಮೆಂಟ್ ಪಿಲ್ ಸಾಲ್ಟ್ ಅವರು ಫಿಟ್ ಇದ್ದಾರೆ. ಇದು RCB ಟೀಮ್ ಬಗ್ಗೆ ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್ LSG ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. LSG ಟೀಮ್ ಅಲ್ಲಿ ಆಂಡ್ರಿಕ್ ನೋಕಿ ಅವರು IPL 2026 ಇಂದ ಔಟ್ ಆಗಿದ್ದಾರೆ. ನೋಡಮ್ಮ LSG ಮ್ಯಾನೇಜ್ಮೆಂಟ್ ಏನಾದ್ರು ಇವರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಯಾವ ಪ್ಲೇಯರ್ ಗೆ ಪಿಕ್ ಮಾಡ್ತಾರೆ ಅಂತೇಳಿ. ಇದು ಸದ್ದಿರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್. ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.